ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಒಂದು ಕಡೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಕಲ ರೀತಿಯಾದಂತಹ ವ್ಯವಸ್ಥೆಗಳು ಆಗಿದೆ. ಇನ್ನೊಂದು ಕಡೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ 75ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಸಕಲ ಸಿದ್ಧತೆಗಳು ನೆರವೇರಿರುವಂಥದ್ದು. ಮಾಣಿಕ್ ಷಾ ಮೈದಾನದಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ನಗರದ 9 ಡಿಸಿಪಿ, 16 ಎಸಿಪಿ, 46 ಇನ್ಸ್ಪೆಕ್ಟರ್, 109 ಪಿಎಸ್ಐಗಳು, 77 ಎಎಸ್ಐ ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಸಂಚಾರ ನಿರ್ವಹಣೆಗಾಗಿ 4 ಡಿಸಿಪಿ, 6 ಎಸಿಪಿ, 21 ಪಿಐ ಸೇರಿದಂತೆ 575 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 10 ಕೆಎಸ್ಆರ್ಪಿ ತುಕಡಿ, 2 ಅಗ್ನಿಶಾಮಕ ವಾಹನ, ಡಿಸ್ವಾಚ್ ನಿಯೋಜನೆಯನ್ನ ಮಾಡಲಾಗಿದೆ. ಮೈದಾನದ ಸುತ್ತ 100 ಸಿಸಿ ಕ್ಯಾಮೆರಾ, ತಪಾಸಣೆಗೆ 3 ಬ್ಯಾಗೇಜ್ ಸ್ಕ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಪೊಲೀಸ್ ಬ್ಯಾಂಡ್ ತಂಡದಿಂದ ರಾಷ್ಟ್ರಗೀತೆಯನ್ನು ಹೇಳಲಾಗುತ್ತೆ. 38 ತುಕಡಿ, 1150 ಜನರಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯ ಪಥಸಂಚಲನದಲ್ಲಿ ಬಸ್ಸಲ್ಲಿ 50ರಿಂದ 55 ಜನ ಇರ್ತಾರೆ. ಎಲ್ಲರಿಗೂ ಅಪಾಯಕಾರಿ ಅದು. ಮತ್ತು ನಾವು ನೋಡ್ದಂಗೆ ಹೋದ ವರ್ಷ ಪ್ರೈವೇಟ್ ಬಸ್ಸಲ್ಲಿ 24 ಆಕ್ಸಿಡೆಂಟ್ ಆಗಿದೆ. ಅಲ್ಲೇ ಹೆಚ್ಚಾಗಿ ಪಾದಚಾರಿಗಳು ಮರಣ ಹೊಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಈ ರೀತಿ ಒಂದು ಸರ್ಪ್ರೈಸ್ ಚೆಕ್ ಮಾಡಿದ್ವಿ. ಈ ರೀತಿ ಮುಂದಿನ ದಿನಗಳನ್ನು ಕಂಟಿನ್ಯೂ ಆಗುತ್ತೆ. ನಾವೇನು ಮಾಡಿದ್ವಿ, ಒಂದು ದೂರು ಖಂಡಿತ ಕೆಲವು ಜನ ಈಗ ಆಟೋ ಚಾಲಕರು ಹೆಚ್ಚು ದುಡ್ಡು ಕೇಳ್ತಾರೆ, ಅಥವಾ ನಾವು ಹೇಳಿದ ಕಡೆ ಹೋಗೋದಿಲ್ಲ, ಅಥವಾ ಹೀಗೆ ಅಡ್ಡದಿಡ್ಡಿಯಾಗಿ ಓಡಿಸ್ತಾರೆ ಅಂತ ಒಂದು ಕಡೆ ದೂರು ಬರುತ್ತೆ. ಇನ್ನೊಂದೆರಡು ಕಡೆ ನಾವು ಅಪರಾಧ ವಿಮರ್ಶೆ ಮಾಡಿದಾಗ ನಾವು ಯಾವ ವಾಹನಗಳಿಂದ ಯಾವ ರೀತಿ ಅಪಘಾತಗಳು ಆಗಿದ್ದಾವೆ ಅಂತ ನಾವು ನೋಡಿದ್ದೀವಿ. ಈಗ ಹೆಚ್ಚಾಗಿ ಪ್ರೈವೇಟ್ ಬಸ್ಗಳಿಂದ ಅಥವಾ ವಾಟರ್ ಟ್ಯಾಂಕರ್ಗಳಿಂದ, ಈ BBMP ಗಾರ್ಬೇಜ್ ಟ್ರಕ್ಗಳಿಂದ ಆಗಿದ್ದಾವೆ ಸುಮಾರು ಸತಿ. ಸೊ ಆ ರೀತಿ ಟಾರ್ಗೆಟೆಡ್ ಆಗಿ ನಾವು ಅವರ ಮೇಲೆ ಕ್ರಮ ತೊಗೊಳೋದಕ್ಕೆ ಮತ್ತು ನೋಡಿ, ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಯಾವ ರೀತಿಯಾದಂಥ ಸಿದ್ಧತೆ ಇದೆ, ತಯಾರಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೀವು ಈಗ ಎಲ್ಲಿದ್ದೀರಾ, ಯಾವ ರೀತಿಯಾದಂಥ ಸಿದ್ಧತೆಗಳು ಆಗಿದೆ, ಕಾರ್ಯಕ್ರಮದ ಹೈಲೈಟ್ಗಳು ಏನಿದೆ ಅಂತ? ಖಂಡಿತ ನೀತಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಇವತ್ತು 9 ಗಂಟೆಗೆ ಸರಿಸುಮಾರು 9 ಗಂಟೆಗೆ ತಾವರ್ಚಂದ್ ಗೆಹ್ಲೋಟ್ ಅಂದರೆ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣ ಮಾಡ್ತಾರೆ. ಅದಾದ ನಂತರದಲ್ಲಿ ಅವರು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಅದಾದ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪೊಲೀಸ್ ಇಲಾಖೆಯಿಂದ ವಿವಿಧ ಅಂದರೆ ಭದ್ರತಾ ಪಡೆಯ ಅಣುಕು ಪ್ರದರ್ಶನಗಳು ಕೂಡ ನಡೀಲಿಕ್ಕಿದ್ದಾವೆ. ಅದರ ಜೊತೆಗೆ ಇಲ್ಲಿ ಭದ್ರತೆಯ ದೃಷ್ಟಿಕೋನದಿಂದಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪೊಲೀಸರನ್ನ ಇಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಈಗಲೇ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಮಾಣಿಕ್ ಷಾ ಮೈದಾನಕ್ಕೆ ಭದ್ರತೆಯನ್ನು ಒದಗಿಸಿರುವಂತದ್ದು. ಮತ್ತೆ ಮಾಣಿಕ್ ಷಾ ಮೈದಾನದ ಸುತ್ತಮುತ್ತಲಿನ ಬೃಹತ್ ಬಿಲ್ಡಿಂಗ್ ಗಳ ಮೇಲೆಯೂ ಕೂಡ ಸಶಸ್ತ್ರ ಪಡೆಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಬಾರಿಯ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ 38 ತುಕಡಿಗಳು ಕೂಡ ಭಾಗವಹಿಸುತ್ತಿದ್ದಾವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇರಳದ ಪೊಲೀಸ್ ಪಡೆಯೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ಬಹಳ ವಿಶೇಷ ಅಂತಲೇ ಹೇಳ್ಬಹುದು. ಒಂದ್ ಕಡೆ ಸಿಸಿ ಕ್ಯಾಮೆರಾಗಳನ್ನೆಲ್ಲ ಹಾಕಿ ಅಂದ್ರೆ ಭದ್ರತೆಯನ್ನ ಖಾಕಿ ಪಡೆ ಕಣ್ಗಾವಲಿನಲ್ಲಿಟ್ಟಿದೆ. ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀಲಿಕ್ಕಿರುವಂಥದ್ದು. ಸರಿಸುಮಾರು 9 ಗಂಟೆಗೆ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣ ಮಾಡ್ತಾರೆ. ಅದಾದ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿವೆ. ಅಂದರೆ 11:30ವರೆಗೂ ಕೂಡ ಇಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು. ವಿವಿಧ ಪೊಲೀಸ್ ಅಣುಕು ಪ್ರದರ್ಶನಗಳು ಅಂದರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭದ್ರತಾ ಪಡೆಗಳು ಕರ್ತವ್ಯವನ್ನು ನಿರ್ವಹಿಸ್ತವೆ ಅದರ ಅಣುಕು ಪ್ರದರ್ಶನಗಳು ಕೂಡ ಇರ್ತವೆ. ಇಲ್ಲಿ ಪ್ರಮುಖವಾಗಿ ಕೇರಳದ ಪೊಲೀಸ್ ಪಡೆಯು ಕೂಡ ಇಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸ್ತಾ ಇರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಪಥಸಂಚಲನದಲ್ಲಿ ಸುಮಾರು 1150ಕ್ಕೂ ಹೆಚ್ಚು ಮಂದಿಯು ಕೂಡ ಇಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅಂದರೆ
ಒಂದು ಕಡೆ 7,000 ಜನರಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ 3,000 VIP-ಗಳಿಗೆ ಹಾಗೂ 2,000 ಭದ್ರತೆಯ ಸಂಬಂಧಪಟ್ಟಂತೆ ಇಲ್ಲಿ ಬರುವಂಥ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗಳಿಗೆ ಮತ್ತು ಇನ್ನೂ ಉಳಿದಂಥ 2,000ವನ್ನು ಅಂದರೆ ಸಾರ್ವಜನಿಕರು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. 7,000 ಜನರಿಗೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಅಂದರೆ ಈ ಬಾರಿಯ ಈ ಒಂದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರಮುಖವಾಗಿ ಶ್ವಾನಪಡೆಯೂ ಕೂಡ ಭಾಗಿಯಾಗ್ತಾ ಇದೆ. ಜೊತೆಗೆ ಕೇರಳದ ಕಳರಿಪಯಟ್ಟು ಅದು ಕೂಡ ಇಲ್ಲಿ ಪ್ರದರ್ಶನಗೊಳ್ತಾ ಇರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಗಣರಾಜ್ಯೋತ್ಸವ ಅಂತ ಅಂದ್ರೇನೆ ಒಂದು ಹಬ್ಬದ ವಾತಾವರಣ, ಸಂಭ್ರಮ. ಪ್ರತಿ ವರ್ಷವೂ ಕೂಡ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭದ್ರತೆಯ ಬಗ್ಗೆ ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ಇದೆ ಅಂತ? ನೀತಿ ಏನು ಈಗಾಗಲೇ 75ನೇ ಗಣರಾಜ್ಯೋತ್ಸವಕ್ಕೆ ಬೇಕಾಗಿರುವ ಎಲ್ಲ ಭದ್ರತೆಗಳನ್ನು 2 ದಿನಗಳಿಂದ ನಗರ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಅದಕ್ಕಾಗಿ ಹೆಚ್ಚಿನ ಪೊಲೀಸ್ ನಿಯೋಜನೆಯನ್ನು ಮಾಡಿರುವಂಥದ್ದು. ನಗರದ 8 ಜನ DCPಗಳು, LNO, ಅದರ ಜೊತೆಗೆ 4 ಜನ ಟ್ರಾಫಿಕ್ DCPಗಳಿರ್ಬೋದು, ACPಗಳು, ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು ಸೇರಿದಂತೆ 1000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಒಂದು ಭದ್ರತೆಯನ್ನು ಮಾಡಿರುವಂಥದ್ದು. ಸದ್ಯ ನಾನು ದೃಶ್ಯಾವಳಿಗಳು ನಿಮಗೆ ಹೋಗ್ತೀನಿ. ಅಂದರೆ ಪ್ರತಿ ಹೆಜ್ಜೆ ಸಂಚಾರಿ ಪೊಲೀಸರು ಬರುವಂತ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾರೆ. ಬೆಳಗ್ಗಿನ 6 ಗಂಟೆಯಿಂದ ಕೂಡ ಎಲ್ಲ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು ರಸ್ತೆಗೆ ಇಳಿದಿರುವಂತದ್ದು. ಮತ್ತೆ ಇನ್ನು ಮಾಣಿಕ್ ಸರ್ಕಲ್ ಏನಿದೆ, ಈ ಬೆಳಗ್ಗೆ ಸುತ್ತಮುತ್ತ ಯಾವುದೇ ರೀತಿಯ ಪಾರ್ಕಿಂಗ್ಗಳನ್ನು ಕೂಡ ಕೊಟ್ಟಿಲ್ಲ. ಸುತ್ತಮುತ್ತ ಯಾವುದೇ ರೀತಿಯ ಪಾರ್ಕಿಂಗ್ಗಳನ್ನು ಕೂಡ ಕೊಟ್ಟಿಲ್ಲ. ಪಾರ್ಕಿಂಗ್ಗಳನ್ನು ಕೂಡ ಮಾಡಲಿಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮತ್ತು ರಸ್ತೆಗಳ ಡೈವರ್ಟ್ ಮಾಡಿರುವಂಥದ್ದು. ಅಂದರೆ ಹೆಚ್ಚಾಗಿ ಗಣ್ಯರಿರ್ಬೋದು ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗಾಗಿ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಮಾಡೋದಂಥ ಅದೆಲ್ಲದಕ್ಕೂ. ಇನ್ನು ಒಳಗೆ ಬರುವಂತವರು ಪ್ರತಿಯೊಬ್ಬರು ಸ್ಕ್ಯಾನರ್ ಇರ್ಬೋದು, ಎಲ್ಲ ಹಂತದಲ್ಲೂ ಕೂಡ ತಪಾಸಣೆಯನ್ನು ಮಾಡಲಾಗುತ್ತೆ. ಏನು ಕಪ್ಪು ಬಟ್ಟೆಗಳನ್ನು ತೆಗೆದುಕೊಂಡು ಒಳಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಅದರ ಜೊತೆಗೆ ಯಾವುದೇ ಮಾರಕಾಸ್ತ್ರಗಳಿರ್ಬೋದು, ಚಾಕು ಚೂರಿಗಳಿರ್ಬೋದು, ಸಿಗರೇಟ್ಗಳಿರ್ಬೋದು, ಬೆಂಕಿ ಪಟ್ಟಣಗಳಿರ್ಬೋದು, ಸ್ಫೋಟಕಗಳಿರ್ಬೋದು, ಹೀಗೆ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಒಳಗೆ ಬಿಡ್ತಾರೆ. ಇವೆಲ್ಲವೂ ಕೂಡ ಗೇಟಿನಲ್ಲೇ ನಿಂತು ಅಧಿಕಾರಿಗಳು ತಪಾಸಣೆಯನ್ನು ಮಾಡುತ್ತಾ ಇರುವಂಥದ್ದು. ಇನ್ನು ಕೆಲವೇ ನಿಮಿಷಗಳ ಅಂದರೆ 9 ಗಂಟೆ ವೇಳೆಗೆ ಸರಿಯಾಗಿ ಏನು ರಾಜ್ಯಪಾಲರಿರ್ಬೋದು, CM ಎಲ್ಲರೂ ಕೂಡ ಬಂದು ಶುರುವಾಗುವಂಥದ್ದು. ಇನ್ನು ಹಂತವಾಗಿ ಕೂಡ ಏನು ನಾವು ಅಧಿಕಾರಿಗಳ ಭದ್ರತೆಯನ್ನು ನೀಡ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಮಾಣಿಕ್ ಷಾ ಪೆರೇಡ್ನಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಈಗಾಗಲೇ ಶಾಲಾ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ, ಕಲಾ ತಂಡಗಳು ಆಗಮಿಸ್ತಾ ಇರುವಂಥದ್ದು. ಇವತ್ತು ವಿಶೇಷವಾಗಿ ಪೆರೇಡ್ ಕೂಡ ಇರುತ್ತೆ. ನಮ್ಮ ಸಂಸ್ಕೃತಿಯನ್ನು ಬೀರುವಂಥ ವಿಶೇಷವಾದಂಥ ಪಥಸಂಚಲನಗಳು ಕೂಡ ನಡೆಯುವಂಥದ್ದು. ಈ ಬಾರಿಯ ವಿಶೇಷ ಏನು ಅಂತಂದರೆ ಕೇರಳದ ಪೊಲೀಸ್ ಪಡೆ ಕೂಡ ಈ ಪೆರೇಡ್ನಲ್ಲಿ ಭಾಗಿಯಾಗ್ತಾ ಇದೆ ಮತ್ತು ಶ್ವಾನದಳ ಕೂಡ ಈ ಪೆರೇಡ್ನಲ್ಲಿ ಭಾಗಿಯಾಗ್ತಾ ಇರೋದು ಇನ್ನೊಂದು ವಿಶೇಷ. ಮತ್ತು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಬೆಂಗಳೂರಿನ ವಿವಿಧ ಸ್ಕೂಲ್ಗಳಿಗೆ ಆಹ್ವಾನವನ್ನು ನೀಡಲಾಗಿರುತ್ತೆ. ವಿವಿಧ ಸ್ಕೂಲ್ನ ವಿದ್ಯಾರ್ಥಿಗಳು ಇದಕ್ಕೆ ಅಂತ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕೂಡ ಆಗಮಿಸುವಂಥದ್ದು. ಹಾಗೆಯೇ ವಿಶೇಷವಾಗಿ ಶ್ವಾನದಳ ಕೂಡ ಈ ಬಾರಿಯ ಪೆರೇಡ್ನಲ್ಲಿ ಭಾಗಿಯಾಗ್ತಾ ಇರೋದು ಇನ್ನೊಂದು ವಿಶೇಷವಾದಂಥ ಸಂಗತಿ ಆಗಿದೆ. ಇನ್ನು ಸಕಲ ರೀತಿಯಾದಂಥ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಒಳಗಡೆ ಹೋಗೋರಿಗೆಲ್ಲರನ್ನ ಬಹಳ ಭದ್ರತೆಯನ್ನು ಚೆಕ್ ಮಾಡಲಾಗ್ತಾ ಇದೆ. ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ, ಮಾರಕಾಸ್ತ್ರಗಳನ್ನು ಒಳಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ, ಬೆಂಕಿ ಪಟ್ಟಣ ಇತ್ಯಾದಿ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. 3 ಕಡೆಯಲ್ಲಿ ಚೆಕ್ ಮಾಡಲಾಗ್ತಾ ಇದೆ. ಆ ನಂತರವೇ ಒಳಗೆ ಬಿಡಲಾಗ್ತಾ ಇದೆ. ಇನ್ನು ಎಲ್ಲರೂ ಕೈಲೂ ಒಂದು ಪಾಸ್ ಇರುತ್ತೆ. ಆ ಪಾಸ್ ಇದ್ದರೆ ಮಾತ್ರ ಒಳಗೆ ಎಂಟ್ರಿ ಕೊಡ್ತಾರೆ. ಪಾಸ್ ಇಲ್ಲ ಅಂತ ಹೇಳಿದ್ರೆ ಆ ಎಂಟ್ರಿ ಇರೋದಿಲ್ಲ, ಅವರನ್ನು ಹೊರಗಡೆ ಕಳಿಸಲಾಗುತ್ತೆ. ಮತ್ತು ಟ್ರಾಫಿಕ್ ಜಾಮ್ ಆಗಬಾರ್ದು, ಯಾವುದೇ ರೀತಿಯಾದಂಥ ಕಿರಿಕಿರಿ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಆಲ್ರೆಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಾ ಪ್ರೈಸ್ಗಳು ವಿಶೇಷವಾಗಿ ಈ ಕಲಾ ತಂಡಗಳಿಗೆ ಏನು ಭಾಗ್ಯ ಆಗಿರುತ್ತೋ, ಯಾರು ಅದ್ಭುತವಾಗಿ ನೃತ್ಯ ಮಾಡ್ತಾರೆ, ಯಾರು ಅದ್ಭುತವಾಗಿ ಅಣುಕು ಪ್ರದರ್ಶನವನ್ನು ಮಾಡ್ತಾರೆ, ಅದಕ್ಕೂ ಕೂಡ ಈ ಪೆರೇಡ್ನಲ್ಲಿ ಭಾಗಿಯಾಗುವಂಥವ್ರಿಗೂ ಕೂಡ ಯಾರು ತುಂಬ ಚೆನ್ನಾಗಿ ಮಾಡಿದ್ರು, ವಿಶೇಷವಾಗಿತ್ತು ಅಂತ ಅನಿಸುತ್ತೆ, ಅದಕ್ಕೆ ಪ್ರೈಸ್ನ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಪ್ರತಿ ಬಾರಿಯೂ ಕೂಡ ಇದು ನಡೆಯುವಂಥದ್ದು. ಹಾಗೆಯೇ
ಈ ಮೈದಾನದ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಲ್ಲ. ಗೊಂದಲ ಆಗಬಾರ್ದು, ಹೆಚ್ಚಿನ ಜನಗಳು ಸೇರೋದಾಗಿರ್ಬೋದು, ಆ ಥರದ್ದು ಏನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ. ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಣ್ಯರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹೆಚ್ಚಿನ ಜನ ಸೇರೋದಾಗಿರ್ಬೋದು, ಗುಂಪಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ಇದ್ಯಾವುದು ಕೂಡ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲ್ಲೇ ಇದ್ದಾರೆ. ಹೆಚ್ಚಿನ CCTVಯನ್ನು ಅಳವಡಿಕೆ ಮಾಡಲಾಗಿದೆ, ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಗಮನಿಸ್ತಾ ಇರೋದು ಮಾಣಿಕ್ ಷಾ ಪೆರೇಡ್ ಮೈದಾನ. ಅಲ್ಲಿ ಯಾವ ರೀತಿಯಾದಂಥ ಸಿದ್ಧತೆ ಆಗ್ತಾ ಇದೆ ಅಂತ ನೋಡಿ. ಭಾರತೀಯರ ಪಾಲಿಗೆ ಜನವರಿ 26 ಬಹಳ ಹೆಮ್ಮೆಯ ದಿನ. ಸ್ವಾತಂತ್ರ್ಯ ಸಿಕ್ಕಂಥ ದಿನವನ್ನು ನಾವು ಎಷ್ಟು ಸಂಭ್ರಮದಿಂದ ಆಚರಿಸ್ತೀವೋ ಅಷ್ಟೇ ಸಂಭ್ರಮ ಸಡಗರದಿಂದ ಈ ದಿನವನ್ನು ಕೂಡ ಆಚರಿಸ್ತೇವೆ. ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಂಥ ದಿನ ಇದು. ಜನವರಿ 26 ಐತಿಹಾಸಿಕ ದಿನ. ಇದನ್ನು ಆಚರಿಸೋದು ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಆಗಿರುವಂಥದ್ದು. ನೋಡಿ, 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಜನವರಿ 26, 1950ರಂದು ಸಂವಿಧಾನ ಸ್ಥಾಪನೆ ಆಗತ್ತೆ. ಆ ದಿನವನ್ನೇ ನಾವು ವಿಶೇಷವಾಗಿ ಗಣರಾಜ್ಯೋತ್ಸವ ಅಂತ ಆಚರಿಸುವಂಥದ್ದು. ಇವತ್ತು ಒಂದಷ್ಟು ಮಹತ್ವದ ಆಚರಣೆಗಳಿರುತ್ತೆ. ಆ ಆಚರಣೆಗಳು ಪ್ರತಿ ವರ್ಷ ನಡೆದುಕೊಂಡು ಬಂದಿರುವಂಥದ್ದು. ನೋಡಿ, ರಾಜ ಪ್ರಭುತ್ವವನ್ನು ಅಂತ್ಯವಾಗಿ ಪ್ರಜಾಪ್ರಭುತ್ವ ಜಾರಿಗೆ ಬಂದಂಥ ದಿನ ಇದು. ಪ್ರತಿ ವರ್ಷವೂ ಗಣರಾಜ್ಯೋತ್ಸವದ ದಿನವನ್ನು ಆಚರಿಸ್ತೀವಿ. ಗಣರಾಜ್ಯೋತ್ಸವದಂದು ನವದೆಹಲಿಯಲ್ಲಿ ಇಂಡಿಯಾ ಗೇಟ್ನಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ರಾಷ್ಟ್ರಧ್ವಜವನ್ನು ಹಾರಿಸಲಾಗತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ನಮ್ಮ ರಾಜ್ಯಪಾಲರು ಈ ವಿಶೇಷವಾಗಿ ಧ್ವಜಾರೋಹಣವನ್ನು ಮಾಡ್ತಾರೆ. ನವದೆಹಲಿಯ ರಾಜ್ಪಥ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಭಾರತದ ರಾಷ್ಟ್ರೀಯ ಸೇನೆಯನ್ನು ಒಳಗೊಂಡ ಪೆರೇಡ್, ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸುವಂಥ ಟ್ಯಾಬ್ಲೋಗಳು ಈ ಮೆರವಣಿಗೆಯಲ್ಲಿ ಕಣ್ಮನ ಸೆಳೆಯುತ್ತೆ. ಇದು ವಿಶೇಷ. ಈ ದಿನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಹುತಾತ್ಮರಿಗೆ ಗೌರವವನ್ನು ನೀಡಲಾಗುತ್ತೆ. ಅವರನ್ನು ನಾವು ಸ್ಮರಿಸ್ಕೊಳ್ತೀವಿ. ದೇಶದಾದ್ಯಂತ ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳು ಸೇರಿದಂತೆ ಹಲವೆಡೆ ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗತ್ತೆ. ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಒಬ್ಬರು ವಿಶೇಷ ಅತಿಥಿಗಳು ಆಗಮಿಸ್ತಾರೆ. ಅಂದರೆ ಭಾರತದ ಜೊತೆಗೆ ಆಪ್ತರಾಗಿರುವ ಒಳ್ಳೆ ಉತ್ತಮ ಸಂಬಂಧ ಇರುವಂಥ ಅಧ್ಯಕ್ಷರನ್ನು ಕರೆಸಲಾಗುತ್ತೆ. ಅದೇ ಥರ ಈ ಬಾರಿ ಫ್ರಾನ್ಸ್ನ ಅಧ್ಯಕ್ಷ ಮಾಕ್ರಾನ್ ಭಾಗ್ಯ ಆಗ್ತಾ ಇರುವಂಥದ್ದು ಇದು ಈ ಬಾರಿಗ ಮಹತ್ವ ಕೂಡ ಆಗಿದೆ. ಇನ್ನು 40 ವರ್ಷಗಳ ಬಳಿಕ ಸಾರೋಟ್ನಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾರೆ. ಇದು ಕೂಡ ಬಹಳ ವಿಶೇಷವಾಗಿದೆ. ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ಸಕಲ ಸಿದ್ಧತೆಗಳು ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಇನ್ನೊಂದು ಕಡೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನವನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಯಾವ ಥರದ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ ಅಂತ ನೋಡಿ. ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ.